ಹಾಯ್ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಆಶಾ ಚಂದ್ರ ಭಟ್. ಆಶಾ ಸ್ನಳ ಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಅಮೇರಿಕನ್ ಕಾರ್ನನ್ನು ಉಪಯೋಗಿಸಿಕೊಂಡು ಒಂದು ರುಚಿಯಾದ ಇನ್ಸ್ಟೆಂಟ್ ಆದ 10 ನಿಮಿಷದೊಳಗೆ ತಯಾರಿಸುವಂತಹ ಒಂದು ದೋಸೆಯನ್ನು ಹೇಗೆ ಮಾಡೋದು ಅಂತ ಹೇಳೋದನ್ನು ಹೇಳಿಕೊಡ್ತಾ ಇದ್ದೇವೆ ಸ್ನೇಹಿತರೆ. ಬನ್ನಿ ಈಗ ಇದನ್ನು ಹೇಗೆ ಮಾಡೋದು ಅಂತ ಹೇಳೋದನ್ನು ನೋಡುವ. ಜೋಳದ ದೋಸೆ ಮಾಡಲಿಕ್ಕೆ ನೋಡಿ, ಇಲ್ಲಿ ನಾನು ಈ ಥರ ಕಾರ್ನನ್ನು ನೋಡಿ ಈ ಥರ ಚಾಕುವಿನಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಇಲ್ಲಿ ಒಂದು ಈರುಳ್ಳಿ ಹಾಕ್ಕೊಂಡಿದ್ದೇನೆ, ಖಾರಕ್ಕೆ ಬೇಕಾದಷ್ಟು ಹಸಿಮೆಣಸು, ಇಲ್ಲಿ ನಾನು ದೊಡ್ಡ ಹಸಿಮೆಣಸಿದೆ ಹಾಗಾಗಿ ಒಂದೇ ತಗೊಂಡಿದ್ದೇನೆ. ಇಲ್ಲಿ ಅದಕ್ಕೆ 1 ಕಪ್ಪು ರೊಟ್ಟಿ ಜೋಳದ ಹಿಟ್ಟು, 1 ಕಪ್ಪು ಸಣ್ಣ ರವೆ, ಇವಿಷ್ಟನ್ನು ಹಾಕ್ಕೊಂಡು ಇವತ್ತು ದೋಸೆ ಮಾಡುವ. ಮೊದಲಿಗೆ ಈ ಜೋಳವನ್ನು ನುಣ್ಣಗೆ ರುಬ್ಬಿಕೊಳ್ತೇನೆ ನಾನು. ಮಿಕ್ಸಿ ಜಾರಿಗೆ ಇದನ್ನು ಹಾಕ್ಕೊಂಡು ರುಚಿಗೆ ಬೇಕಾದಷ್ಟು ಉಪ್ಪು ಹಾಗೂ ರುಬ್ಲಿಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರು, ಇವಿಷ್ಟನ್ನು ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡಿಕೊಳ್ಳುವ. 1 ಕಪ್ಪಷ್ಟು ನೀರು ಹಾಕ್ಕೊಳ್ತಾ ಇದ್ದೇನೆ. ನೀವೇನು ಜೋಳ ಹಾಕ್ತೀರಿ ಅದು ಮುಳುಗುವಷ್ಟು. ರುಚಿಗೆ ಬೇಕಾದಷ್ಟು ಉಪ್ಪನ್ನು ಕೂಡ ಈಗಲೇ ಹಾಕ್ಕೊಳ್ತೇನೆ. ಇದನ್ನು ನೋಡಿ ನುಣ್ಣಗೆ ಪೇಸ್ಟ್ ಮಾಡಿದ್ದಾಯಿತು. ಇದಕ್ಕೀಗ ನಾವೇನು ಜೋಳದ ಹುಡಿ ತಗೊಂಡಿದ್ದೇವೆ ಅದನ್ನು ಈಗ ಇದಕ್ಕೆ ಹಾಕ್ಕೊಳ್ತೇನೆ. ಇದನ್ನು ಒಮ್ಮೆ ಪಲ್ಸ್ ಮೋಡಲ್ಲಿ ತಿರುಗಿಸ್ಕೊಳ್ಳುವ. ಈಗ ಕೊನೆಗೆ ಈ ರವೆಯನ್ನು ಕೂಡ ಅದಕ್ಕೆ ಹಾಕ್ಕೊಳ್ತೇನೆ. ಇದನ್ನು ಕೂಡ ಅದೇ ಥರ ಪಲ್ಸ್ ಮೋಡಲ್ಲಿ ಒಮ್ಮೆ ತಿರುಗಿಸ್ಕೊಳ್ತೇನೆ. ಇದನ್ನು ಈಗ ಬೌಲಿಗೆ ಹಾಕ್ಕೊಳ್ಳುವ. ನಾನು ಇದಕ್ಕೀಗ 1 ಕಪ್ ನೀರು ಮಾತ್ರ ಹಾಕಿರೋದು. ಈಗ ಮತ್ತೊಂದು ಅರ್ಧ ಕಪ್ ನೀರು ಹಾಕ್ಕೊಳ್ತಾ ಇದ್ದೇನೆ. ತವ ಕಾಯಲಿಕ್ಕೆ ಇಟ್ಟು 1 ಸೌಟ್ ಹಿಟ್ಟು ಹಾಕೋದು, ಮತ್ತು ಎಷ್ಟು ತೆಳ್ಳಗೆ ಬರ್ತದೆ ಅಷ್ಟು ತೆಳ್ಳಗೆ ಅದನ್ನು ಹಚ್ಚೋದು. ನೋಡಿ ಸುಲಭವಾಗಿ ಇನ್ಸ್ಟೆಂಟಾಗಿ ದೋಸೆ ರೆಡಿ ಆಯಿತು. ಒಂದು ನಿಮಿಷ ಮುಚ್ಚಳ ಮುಚ್ಚಿ ಬೇಯಿಸಿ ನಂತರ ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಒಂದು ಕಡೆ ಬೇಯಿಸಿದ ನಂತರ ತಿರುಗಿಸಿ ಹಾಕಿ ನೋಡಿ ಎಷ್ಟು ಆರಾಮವಾಗಿ ತೆಗಿಲಿಕ್ಕೆ ಬರ್ತದೆ. ಇನ್ನೊಂದು ಕಡೆಯನ್ನು ಕೂಡ ಬೇಯಿಸಿಕೊಂಡು 10 ನಿಮಿಷದೊಳಗೆ ಇನ್ಸ್ಟೆಂಟಾಗಿ ದೋಸೆ ರೆಡಿ ಆಯಿತು. ಇನ್ನೊಂದು ದೋಸೆ ಮಾಡಿ ತೋರಿಸ್ತೇನೆ. ಎಷ್ಟು ತೆಳ್ಳಗೆ ನೋಡಿ ಗರಿ ಗರಿಯಾಗಿ ಬರ್ತದೆ. ಇದು ಹಲಸಿನಕಾಯಿ ದೋಸೆಯಾಗಿ ಕಾಣ್ತದೆ ನೋಡಲಿಕ್ಕೆ. ಮುಚ್ಚಳ ತೆಗೆದು 1 ನಿಮಿಷ ಅಥವಾ 1.5 ನಿಮಿಷ ಸಾಕಾಗ್ತದೆ ಬೇಯಲಿಕ್ಕೆ. ತುಪ್ಪ ಹಾಕ್ಕೊಂಡು ತುಪ್ಪ ಹಾಕಿದ ನಂತರ ಒಂದು ಸ್ವಲ್ಪ ಹೊತ್ತು, ಒಂದು 30 ಸೆಕೆಂಡಷ್ಟು ಟೈಮು ಅದನ್ನು ಹಾಕಿ ಬಿಡಿ, ಸ್ವಲ್ಪ ರೋಸ್ಟ್ ಆಗಲಿ ಅದು. ನಂತರ ನೋಡಿ ಎಷ್ಟು ಆರಾಮಾಗಿ ಬರ್ತಾಯಿದೆ. ಫೋಲ್ಡ್ ಮಾಡಿ ಸರ್ವಿಂಗ್ ಪ್ಲೇಟಿಗೆ ಹಾಕ್ಕೊಳ್ಳುವ. ಚಟ್ನಿ ಜೊತೆಗೆ ಇನ್ಸ್ಟೆಂಟ್ ಆದ ಜೋಳದ ದೋಸೆ ರೆಡಿ ಆಯಿತು. ಹುದುಗು ಬರಲಿಕ್ಕಿಲ್ಲ, ನೆನೆ ಹಾಕಲಿಕ್ಕಿಲ್ಲ, ಯಾವುದನ್ನು ಕೂಡ ಮಾಡದೆ ಗರಿ ಗರಿಯಾದ ಇನ್ಸ್ಟೆಂಟ್ ಆದ ಜೋಳದ ದೋಸೆ ರೆಡಿ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗಾಯಿತು ಅಂತೇಳಿ ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಲೈಕ್ ಕೊಟ್ಟು ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನನ್ನು ಒತ್ತಿ ನಮ್ಮನ್ನು ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇಂತಹದೇ ಇನ್ನೊಂದು ಅಡಿಗೆಯೊಂದಿಗೆ, ಇನ್ನೊಂದು ರೆಸಿಪಿಯೊಂದಿಗೆ ಪುನಃ ನಿಮ್ಮನ್ನು ಭೇಟಿ ಆಗ್ತೇನೆ. ಧನ್ಯವಾದಗಳು.